ಸ್ನೇಹಿತರೆ, ಕರ್ನಾಟಕದ ಬಿಜೆಪಿಯ ಭಿನ್ನಮತ ಬ್ರೇಕ್ ಬೀಳ್ತಕ್ಕಂಥ ಸಂಭವ ಕಡಿಮೆ ಅಂತಲೇ ಹೇಳ್ಬೋದು. ಇದೀಗ ಯತ್ನಾಳ್ ಬಣ ಒಂದು ಕಡೆ ಪದೇ ಪದೇ ಮೀಟಿಂಗ್ಗಳನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ BY ವಿಜಯೇಂದ್ರ ಪರವಾಗಿರ್ತಕ್ಕಂಥ 60ಕ್ಕೂ ಹೆಚ್ಚು ಮಾಜಿ ಶಾಸಕರು ಹಾಗೂ ಸಚಿವರು ಮೊನ್ನೆ ದಾವಣಗೆರೆಯಲ್ಲಿ ಒಂದು ಮೀಟಿಂಗನ್ನು ಮಾಡಿದ್ದನ್ನು ನಾವು ನೋಡಿದ್ವಿ. ಪದೇ ಪದೇ ಯತ್ನಾಳ್ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಪಕ್ಷನಿಷ್ಠ ಹಾಗೂ ಸಂಘ ಪರಿವಾರದ ಒಂದು ಆತ್ಮೀಯತೆ ಇರ್ತಕ್ಕಂಥ ಒಬ್ಬ ನಾಯಕನಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಆಗ್ರಹಕ್ಕೆ ತಿರುಗೇಟು ನೀಡುವ ಉದ್ದೇಶದಿಂದ ದಾವಣಗೆರೆಯಲ್ಲಿ ಮೊನ್ನೆ MP ರೇಣುಕಾಚಾರ್ಯ ನೇತೃತ್ವದಲ್ಲಿ ನಡೆದಂತಹ 60ಕ್ಕೂ ಹೆಚ್ಚು ಶಾಸಕರು ಹಾಗೂ ಮಾಜಿ ಶಾಸಕರು ಹಾಗೂ ಸಚಿವರ ಒಂದು ನೇತೃತ್ವದ ಸಭೆಯಲ್ಲಿ ಪ್ರಮುಖ 3 ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಎನ್ನುವ ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು, ಸಂಪೂರ್ಣವಾಗಿ ವಿಜಯೇಂದ್ರ ಬೆನ್ನಿಗೆ ನಿಂತಕ್ಕಂಥ ತೀರ್ಮಾನಕ್ಕೆ ಈ ಸಭೆಯಲ್ಲಿ ಭಾಗವಹಿಸಿದ್ದಂತಹ ಎಲ್ಲ ನಾಯಕರು ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಪರವಾಗಿ ಬ್ಯಾಟ್ ಬೀಸೋದ್ರ ಮೂಲಕ ನಾವೆಲ್ಲರೂ ಕೂಡ ವಿಜಯೇಂದ್ರ ಬೆನ್ನಿಗೆ ನಿಂತಿದ್ದೀವಿ, ನಾವು ಈ ಮುನ್ನವೇ ರಾಜ್ಯದಲ್ಲಿ ಶಾಸಕರಾಗಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದೀವಿ, ನಮಗೂ ಕೂಡ ಪಕ್ಷಕ್ಕೆ ಸಾಕಷ್ಟು ಕೊಡುಗೆಯನ್ನು ನಾವು ಕೊಟ್ಟಿದ್ದೀವಿ ಅನ್ನುವ ಪ್ರಮುಖ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥ MP ರೇಣುಕಾಚಾರ್ಯ ಮತ್ತು ಅವರ ಬೆಂಬಲಿಗರು ಈ ಸಭೆಯಲ್ಲಿ ಪ್ರಮುಖ 3 ನಿರ್ಣಯವನ್ನು ತೆಗೆದುಕೊಳ್ಳೋದ್ರ ಮೂಲಕ ವಿಜಯೇಂದ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ದಾವಣಗೆರೆಯಲ್ಲಿ ನಡೆದಂತಹ BY ವಿಜಯೇಂದ್ರ ಬೆಂಬಲಿಗರ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಆ 3 ನಿರ್ಣಯಗಳೇನು, ಆ ನಿರ್ಣಯಗಳನ್ನ ಜಾರಿ ತರೋದಕ್ಕೆ ಯಾವ ರೀತಿಯ ಪ್ಲಾನನ್ನು ಈ ನಾಯಕರು ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, BY ವಿಜಯೇಂದ್ರ ಅವರನ್ನು ಬೆಂಬಲಿಸಿ ಅವರ ಬೆಂಬಲಿಗರು ದಾವಣಗೆರೆಯಲ್ಲಿ ಒಂದು ಮೀಟಿಂಗನ್ನು ಮಾಡಿದ್ದನ್ನು ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಇದೇ ಸಂದರ್ಭದಲ್ಲಿ BY ವಿಜಯೇಂದ್ರ ಪರವಾಗಿ 3 ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಈ ನಾಯಕರು ಇದೀಗ BJP ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಈ ಸಭೆಯಲ್ಲಿ ಪ್ರಮುಖ 3 ನಿರ್ಣಯಗಳನ್ನು ತೆಗೆದುಕೊಂಡಿದ್ದು, ಆ 3 ನಿರ್ಣಯಗಳ ಪೈಕಿ ಮೊದಲನೆಯ ಪ್ರಮುಖ ನಿರ್ಣಯ BY ವಿಜಯೇಂದ್ರ ಅವರನ್ನು ಮುಂದಿನ ವಿಧಾನಸಭಾ ಚುನಾವಣೆಯ ಬರುವವರೆಗೂ ಕೂಡ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು ಅನ್ನುವ ಮೊದಲ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಏನು ಈಗಾಗಲೇ BY ವಿಜಯೇಂದ್ರ ಅವರು ಕೇವಲ ಯುವಕರ ಟೀಮನ್ನು ಕಟ್ತಾ ಇದ್ದಾರೆ, ಆ ಮೂಲಕ ಪಕ್ಷದಲ್ಲಿ ಹಿರಿಯರ ಒಂದು ಸ್ಥಾನಮಾನವನ್ನು ಕೊಡ್ತಾ ಇಲ್ಲ, ಹಿರಿಯರ ಮಾರ್ಗದರ್ಶನವನ್ನು ಪಕ್ಷ ಸಂಘಟನೆಗೆ ಬಳಸ್ಕೊಳ್ತಿಲ್ಲ ಅನ್ನುವ ಆರೋಪವನ್ನು ಯತ್ನಾಳ್ ಮತ್ತು ಟೀಮ್ ಮಾಡ್ತಾ ಇದೆ. ಈ ಆರೋಪಕ್ಕೆ ತಿರುಗೇಟು ನೀಡತಕ್ಕಂಥ ತೀರ್ಮಾನಕ್ಕೆ BY ವಿಜಯೇಂದ್ರ ಬಣದ ಪ್ರಮುಖ ನಾಯಕರು ಬಂದಿದ್ದು, ಇದೀಗ ತಮ್ಮ BJP ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕುವ ಉದ್ದೇಶದಿಂದ ಮುಂದಿನ 2028ರ ವಿಧಾನಸಭೆಯ ಚುನಾವಣೆಯವರೆಗೂ ಕೂಡ ವಿಜಯೇಂದ್ರ ಅವರನ್ನೇ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬಾರ್ದು, ಅಲ್ಲಿವರೆಗೂ ಕೂಡ ಅವರನ್ನೇ ಮುಂದುವರಿಸಬೇಕು ಅನ್ನುವ ಒಂದು ಪ್ರಮುಖ ನಿರ್ಣಯವನ್ನು ತೆಗೆದುಕೊಂಡಿದ್ದು, ಇದೀಗ BJP ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಹಾಕ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನೊಂದು ಕಡೆ ಏನು, ಯತ್ನಾಳ್ ಅವರು ದಾವಣಗೆರೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತೀವಿ, ಆ ಮೂಲಕ ವಕ್ಫ್ ವಿಚಾರವನ್ನು ಇಡೀ ರಾಜ್ಯದ ಜನರಿಗೆ ಮನವರಿಕೆ ಮಾಡಿಕೊಡ್ತೀವಿ, ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತೀವಿ ಅನ್ನುವ ಘೋಷಣೆಯನ್ನು ಮಾಡಿದ್ರು. ಈ ಒಂದು ಬಲ ಪ್ರದರ್ಶನಕ್ಕೆ ತಿರುಗೇಟವನ್ನು ಕೊಡ್ತಕ್ಕಂಥ 2ನೇ ಪ್ರಮುಖ ನಿರ್ಣಯವನ್ನು ಕೂಡ ಈ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಹುಟ್ಟುಹಬ್ಬದ ದಿನ ಅಂದರೆ ಫೆಬ್ರವರಿ 27ರಂದು ಇದೇ ದಾವಣಗೆರೆಯಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸೋದ್ರ ಮೂಲಕ ಒಂದು ಬೃಹತ್ ಸಮಾವೇಶವನ್ನು ನಡೆಸುವ ಒಂದು ತೀರ್ಮಾನಕ್ಕೆ ಮೊನ್ನೆ ನಡೆದಂತಹ ಸಭೆಯಲ್ಲಿ BY ಬೆಂಬಲಿಗರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನು, ಕಳೆದ ಬಾರಿ ಸಿದ್ದರಾಮೋತ್ಸವದ ಹೆಸರಿನಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸೋದ್ರ ಮೂಲಕ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ದಾವಣಗೆರೆಯಲ್ಲಿ ಆಚರಿಸಲಾಯಿತು. ಅದಕ್ಕೂ ಮೀರಿಸುವಂಥ ಒಂದು ಸಮಾವೇಶವನ್ನು ಈ ಒಂದು ದಾವಣಗೆರೆಯಲ್ಲಿ ಸಂಘಟಿಸಬೇಕು ಅನ್ನುವ ಪ್ರಮುಖ ಇನ್ನೊಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ಳೋದ್ರ ಮೂಲಕ ಯತ್ನಾಳ್ ಟೀಮ್ಗೆ ಒಂದು ರೀತಿಯ ಟಾಂಗ್ ಕೊಡ್ತಕ್ಕಂಥ ಪ್ರಯತ್ನಕ್ಕೂ ಕೂಡ BY ವಿಜಯೇಂದ್ರ ಬೆಂಬಲಿಗರು ಒಂದು ಕೈ ಹಾಕಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇದೇ ಫೆಬ್ರವರಿ 28ಕ್ಕೆ ಯಡಿಯೂರಪ್ಪನವರ ಹುಟ್ಟುಹಬ್ಬ ಇರ್ತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಅದಕ್ಕೂ ಮುನ್ನ ಪ್ರವಾಸವನ್ನು ಕೈಗೊಂಡು ಪಕ್ಷವನ್ನು ಸಂಘಟನೆ ಮಾಡಿ ಆ ಮೂಲಕ 20 ಲಕ್ಷಕ್ಕೂ ಹೆಚ್ಚು ಜನರನ್ನು ಕರೆತಂದು ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು, ಆ ಮೂಲಕ
ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನುವ ತೀರ್ಮಾನಕ್ಕೂ ಕೂಡ ಈ ನಾಯಕರು ಬಂದಿದ್ದು, ಈ ಒಂದು ಸಮಾರಂಭಕ್ಕೆ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರನ್ನು ಕೂಡ ಆಹ್ವಾನ ಮಾಡಬೇಕು ಅನ್ನುವ ಪ್ರಮುಖ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಅದೇ ರೀತಿ ಮೂರನೇ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಏನು ಮೊನ್ನೆ ಸಭೆಯಲ್ಲಿ ಭಾಗವಹಿಸಿದ್ದಂತಹ 60ಕ್ಕೂ ಹೆಚ್ಚು ಮಾಜಿ ಶಾಸಕರು, ಮಾಜಿ ಸಚಿವರುಗಳಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು. ಮುಂಬರ್ತಕ್ಕಂಥ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಈ 60 ನಾಯಕರ ಪೈಕಿ ಹೆಚ್ಚಿನ ನಾಯಕರಿಗೆ ಆಯಾಯ ಕ್ಷೇತ್ರಗಳಲ್ಲಿ ಬಿಜೆಪಿ ಟಿಕೆಟ್ ಅನ್ನು ಕೊಡಬೇಕು. ಆ ಮೂಲಕ ರಾಜ್ಯದಲ್ಲಿ ಬಿಜೆಪಿಯನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರೋದಕ್ಕೆ ಹಳೆ ಮುಖಗಳಿಗೆ ಮಣೆಯನ್ನ ಹಾಕಬೇಕು ಅನ್ನುವ ಇನ್ನೊಂದು ನಿರ್ಣಯವನ್ನು ತೆಗೆದುಕೊಳ್ಳೋದ್ರ ಮೂಲಕ ಈಗಾಗಲೇ ಮೊನ್ನೆ ಸಭೆಯಲ್ಲಿ ಭಾಗವಹಿಸಿದ್ದಂಥ 60ಕ್ಕೂ ಹೆಚ್ಚು ಮಾಜಿ ಸಚಿವರು ಹಾಗೂ ಶಾಸಕರು ಬಹುತೇಕ ಅವರವರ ಕ್ಷೇತ್ರದಲ್ಲಿ 2-3 ಸಾರಿ ಗೆದ್ದವರಾಗಿದ್ದಾರೆ. ಆ ಕಾರಣಕ್ಕೆ ಇವರಿಗೆ ಮತ್ತೊಮ್ಮೆ 2028ರ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಘೋಷಣೆ ಮಾಡಬೇಕು ಅನ್ನುವ ಒಂದು ಪ್ರಮುಖ ನಿರ್ಣಯವನ್ನು ತೆಗೆದುಕೊಂಡಿದ್ದು, ಅಷ್ಟೇ ಅಲ್ಲದೆ ಈ ನಾಯಕರಿಗೆ ರಾಜ್ಯದ ಬಿಜೆಪಿಯಲ್ಲಿ ಪ್ರಮುಖ ಸ್ಥಾನಮಾನವನ್ನು ಕೂಡ ಕೊಡಬೇಕು ಅನ್ನುವ ಒಂದು ತೀರ್ಮಾನಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ತರತಕ್ಕಂಥ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಈ ಸಭೆಯ ನಂತರ BY ವಿಜಯೇಂದ್ರ ಮಾಧ್ಯಮಗಳಿಂದ ಮುಂದೆ ಮಾತನಾಡಿ, ಯಾವುದೇ ಕಾರಣಕ್ಕೂ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ನಮ್ಮ ಬೆಂಬಲಿಗರು ಕೈ ಹಾಕಬಾರ್ದು. ಈ ರೀತಿಯ ಒಂದು ಸಮಾರಂಭವನ್ನು ನಾನು ಸಹಿಸೋದಿಲ್ಲ. ಬಿಜೆಪಿಯಲ್ಲಿ ಒಗ್ಗಟ್ಟನ್ನು ತರಬೇಕು ಹೊರತು ನಮ್ಮ ಬಣದ ಶಕ್ತಿ ಪ್ರದರ್ಶನವನ್ನು ಮಾಡೋದು ಬೇಡ ಅನ್ನುವ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ವಿಜಯೇಂದ್ರ ಅವರ ಹೇಳಿಕೆಯ ಹೊರತಾಗಿಯೂ ಕೂಡ ಜನವರಿ 15ರಂದು ಮತ್ತೊಮ್ಮೆ ದಾವಣಗೆರೆಯಲ್ಲಿ ಈ ಒಂದು ನಾಯಕರು ಮೀಟಿಂಗನ್ನು ಸೇರೋದ್ರ ಮೂಲಕ ಅಲ್ಲಿಂದನೇ ಈ ಫೆಬ್ರವರಿ 27ರ ಬೃಹತ್ ಸಮಾವೇಶಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ತಯಾರು ಮಾಡ್ಕೊಳ್ತಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಯನ್ನು ಈಗಾಗಲೇ ರೇಣುಕಾಚಾರ್ಯ ಅವರು ಕೊಟ್ಟಿದ್ದಾರೆ. ಈ ರೀತಿ ರಾಜ್ಯ ಬಿಜೆಪಿಯ ಬಣ ರಾಜಕಾರಣ ದಿನದಿಂದ ದಿನಕ್ಕೆ ಹೊಸ ತಿರುವನ್ನು ಪಡೆದುಕೊಳ್ತಾ ಇದ್ದು, ಒಂದು ಕಡೆ ಯತ್ನಾಳ್ ತಮ್ಮ ಬೆಂಬಲಿಗರೊಂದಿಗೆ ಶಕ್ತಿ ಪ್ರದರ್ಶನಕ್ಕೆ ಅದೇ ದಾವಣಗೆರೆಯಲ್ಲಿ ಮುಂದಾದರೆ, BY ವಿಜಯೇಂದ್ರ ಬೆಂಬಲಿಗರು ಕೂಡ 20 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸೋದ್ರ ಮೂಲಕ ಶಕ್ತಿ ಪ್ರದರ್ಶನವನ್ನು ಮಾಡ್ತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಸದ್ಯಕ್ಕೆ ರಾಜ್ಯದ ಬಿಜೆಪಿ ಬಣ ರಾಜಕಾರಣಕ್ಕೆ ಬ್ರೇಕ್ ಬೀಳಲ್ಲ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ. ಈಗಾಗಲೇ ಮೊನ್ನೆ ಸಭೆಯಲ್ಲಿ BS ಯಡಿಯೂರಪ್ಪ ಬೆಂಬಲಿಗರ ಶಾಸಕರು ಹಾಗೂ ಮಾಜಿ ಸಚಿವರು ಭಾಗವಹಿಸಿದ್ದು, ನಾವೆಲ್ಲರೂ ಕೂಡ BY ವಿಜಯೇಂದ್ರ ಅವರ ಬೆನ್ನಿಗೆ ನಿಂತಿದ್ದೀವಿ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ರವಾನಿಸಿದ್ದಾರೆ. ಶೀಘ್ರದಲ್ಲಿಯೇ ದೆಹಲಿಯ ಪ್ರವಾಸವನ್ನು ಕೈಗೊಳ್ಳಲಿರ್ತಕ್ಕಂಥ ಈ 60ಕ್ಕೂ ಹೆಚ್ಚು ನಾಯಕರು BY ವಿಜಯೇಂದ್ರ ಪರವಾಗಿ ಹೈಕಮಾಂಡ್ನ ನಾಯಕರ ಮನವೊಲಿಸ್ತಾರೆ ಎನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು, BY ವಿಜಯೇಂದ್ರ ಅವರನ್ನೇ ಯಾವುದೇ ಕಾರಣಕ್ಕೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬಾರ್ದು ಅನ್ನುವ ಒಂದು ಒತ್ತಡವನ್ನು ಬಿಜೆಪಿ ಹೈಕಮಾಂಡ್ ನಾಯಕರ ಮುಂದೆ ಹಾಕ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ದಾವಣಗೆರೆಯಲ್ಲಿ ಈ BY ವಿಜಯೇಂದ್ರ ಬೆಂಬಲಿಗರು ನಡೆಸಲು ಉದ್ದೇಶಿಸತಕ್ಕಂಥ ಒಂದು ಸಮಾವೇಶ ಯಶಸ್ವಿಯಾಗುತ್ತಾ? ಈ ಸಮಾವೇಶಕ್ಕೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ತಮ್ಮ ಅನುಮತಿಯನ್ನು ಕೊಡ್ತಾರಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.